ಜೀವನ ಹೆಂಗೆ ಸಾರ್ಥಕಗೊಳಿಸ್ಕೊಳ್ಬೇಕು, ಜೀವನ ಅಂದ್ರೆ ಏನು, ಈ ಮಾನವ ಜನ್ಮ ಬಂದಿಂದ ಏನು ಮಾಡಬೇಕು ಅಂಥೇಳಿ ಅನೇಕ ಗ್ರಂಥಗಳಲ್ಲಿ ನಮಗೆ ತಿಳಿಸಿಕೊಟ್ಟು ಹೋದರು. ಹಂಗೆ 12ನೇ ಶತಮಾನದಲ್ಲಿ ಕೂಡ ಶರಣರು ಕೂಡ ಅದನ್ನು ಶೋಧನೆ ಮಾಡಿದರು, ಅನುಭವ ಮಾಡಿದರು, ಜೀವನದ ರಹಸ್ಯವನ್ನು ಅರಿತವರು ಹೇಳಿದರು, ಕೂಡಲ ಸಂಗಮ ದೇವನೊಲಿಸಲು ಬಂದ ಪ್ರಸಾದ ಕಾಯ ವೃಥಾ ಕೆಡಿಸಲಾಗದು. ದಾಸರು ಹೇಳಿದರು, ಮಾನವ ಜನ್ಮ ದೊಡ್ಡದು, ಇದು ಹಾಳ ಮಾಡಬೇಡಿ ಹುಚ್ಚಪ್ಪಗಳಿರ. ಈ ಮಾನವ ಜನ್ಮಕ್ಕೆ ಯಾಕೆ ದೊಡ್ಡದಂದಿರಬೇಕು, ಯಾಕೆ ಶ್ರೇಷ್ಠ ಅಂದಿರ್ಬೇಕವ? ನೀವು ನೋಡ್ರಿ, ಗಿಡಗಳದಾವಲ್ಲ, ಗಿಡ ಮರಗಳು ಇವು ತಲೆ ಕೆಳಗಾಗಿ ಹುಟ್ಟ್ಯಾವಂತ ಬರ್ದಾರ, ತಲೆ ಕೆಳಗದಂತ. ಈ ದನ ಕರಗಳಿರ್ತಾವಲ್ಲ ಪ್ರಾಣಿಗಳು, ಆ ಪ್ರಾಣಿ ತಲೆ ಅಡ್ಡದಾವ ನೋಡ್ರಿ, ಉದ್ದದಾವ. ಈ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂದ್ರಂದ್ರೆ ಈ ತಲೆ ಮ್ಯಾಗಿಟ್ಟ ನೋಡ್ರಿ, ಅದಕ್ಕೆ ಪೂರಾ ತಲೆ ಮ್ಯಾಗಿಟ್ಟಾನ, ಅದಕ್ಕಿದು ಶ್ರೇಷ್ಠ. ಯಾಕಂದ್ರೆ ವಿಚಾರ ಮಾಡಕ್ಕೆ ಬರ್ತೈತಿ, ವಿಚಾರ ಮಾಡಿ ಮನುಷ್ಯ ಅದ್ಭುತವಾದ ಜಗತ್ತನ್ನು ನಿರ್ಮಾಣ ಮಾಡಕ್ಕೆ ಬರ್ತೈತಿ, ಮತ್ತು ಎಲ್ಲದಕ್ಕಿಂತ ಹೆಚ್ಚಿಂದು ಮಾತಾಡಕ್ಕೆ ಬರ್ತೈತಿ. ಭಾಳ ಪ್ರಾಣಿಗಳು ಮಾತಾಡಂಗಿಲ್ಲ, ಯಾವುವು ಮಾತಾಡ್ತಾವೇನ್ರಿ? ಈ ಮೊನ್ನೆ ಒಂದು ಯಾವುದೋ ಊರಾಗ ಹೇಳಿದರು, ಏನ ಮಾತಾಡೋ ಮೇಕೆ, ಕುರಿ. ನಮ್ಮ ಕುರಿ ಮಾತಾಡ್ತೈತ್ರಿ, ಅದಕ್ಕೆ ಎಷ್ಟು ಕಿಮ್ಮತ್ತ? 50,000, 1,00,000. ಏನು ಮಾತಾಡ್ತೈತಿ? ಏಪ್ರಿಲ್ ಆದ್ಮ್ಯಾಗ, ಇದು ಯಾವ ತಿಂಗಳಿದು? ಯಾವ ತಿಂಗಳ? ಏಪ್ರಿಲ್ ಆದ್ಮ್ಯಾಗ ಯಾವ ತಿಂಗಳಂತ ಕುರಿನ ಕೇಳಿದಾರ, ಮ್ಯಾ ಅಂತಂತಾರೆ, ಮೇ ಅಂತಂತದು. ಮತ್ತೆ ಜೂನ್ಗಿಂತ ಮೊದಲೇ ತಿಂಗಳು ಯಾವುದು? ಮೇ ಅಂತಂತ. 2 ಮಾತು ಮಾತಾಡ್ತೆ ಅಂತೇಳಿ 50,000ಕ್ಕೆ ಮಾರಿಬಿಟ್ಟತ್ತ. ಅಂದ್ರೆ ಇದು, ಈ ಪ್ರಾಣಿ ಮಾತಾಡ್ತದ, ಅದಕ್ಕೆ ಶ್ರೇಷ್ಠ. ವಿಚಾರ ಮಾಡ್ತದ, ಅದಕ್ಕೆ ಶ್ರೇಷ್ಠ. ಕೆಲಸಗಳನ್ನು ಮಾಡ್ತದ, ಜಗತ್ತಿನಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೋದು, ಅದಕ್ಕೆ ಶ್ರೇಷ್ಠ. ಉಳಿದ ಪ್ರಾಣಿಗಳು ಯಾವ ಮನೆ ಕಟ್ಕೊಂಡಿಲ್ಲ, ಎಲ್ಲೋ ಗುಡ್ಡದೊಳಗ ಗವಿಯೊಳಗ ಸೇರ್ಕೊಂಡಾವು. ಈ ಮನುಷ್ಯ ಪ್ರಾಣಿ ಚಲೋ ಚಲೋ ಮನೆ ಕಟ್ಟಾಕತ್ತಾನ, ಮನೆ ನೋಡಂಗಿಲ್ಲ, ಆಕಾಶ ಮುಟ್ಟಿರ್ತಾವ. ಮನೆ ಆಕಾಶ ಮುಟ್ಟ್ಯಾವು, ಮನಸ್ಸು ಪಾತಾಳಕ್ಕೆ ಹೋಗೈತಿ. ಮನೆ ಆಕಾಶ ಮುಟ್ಟ್ಯದ, ಮನಸ್ಸು ಪಾತಾಳಕ್ಕೆ ಹೋಗೈತಿ. ಯಾವ ಪ್ರಾಣಿಗಳು ಸ್ವಾರ್ಥದಿಂದ ಜಗಳ ಮಾಡಿಲ್ಲ, ಮನೆ ಕಟ್ಟುವುದಕ್ಕಾಗಿ ಇನ್ನೊಬ್ರು ತಲೆ ಹೊಡೆದಿಲ್ಲ. ಯಾವ ಪ್ರಾಣಿಗಳು ಮೋಸ ಮಾಡಿಲ್ಲ, ಕಳ್ಳತನಂತೂ ಮಾಡೇ ಇಲ್ಲ, ನಾಳಿಗಂತ ತೆಗೆದಿಟ್ಕೊಂಡಿಲ್ಲ. ಆದ್ರೆ ಇದು ಒಂದ ಪ್ರಾಣಿ ನೋಡ್ರಿ, ವಿಚಿತ್ರ ಪ್ರಾಣಿ, 2 ಕಾಲಿನ ಪ್ರಾಣಿ. ಭೂಮಿ ಮೇಲೆ ವಿಚಿತ್ರ ಏನಂದ್ರೆ ಮನೆ ಭಾಳ ದೊಡ್ಡದು ಕಟ್ಟಿದ. ಯಾವ ಪ್ರಾಣಿಗಳು ಅಡಿಗೆ ಮಾಡ್ಕೊಳ್ಳಿಲ್ಲ, ಇದು ಒಂದ ಪ್ರಾಣಿ ಅಡಿಗೆ ಮಾಡ್ಕೊಳಕತ್ತೈತಿ. ಯಾವ ಪ್ರಾಣಿಗಳು ರೊಕ್ಕ ಎಣಿಸ್ಲಿಲ್ಲ, ಇದು ಒಂದ ಪ್ರಾಣಿ ರೊಕ್ಕ ಎಣಿಸಾಗುತ್ತೈತಿ. ಯಾವ ಪ್ರಾಣಿಗಳು ಬ್ಯಾಂಕ್ ಮಾಡಲಿಲ್ಲ, ಯಾವ ಪ್ರಾಣಿಗಳು ವಿಶೇಷವಾದ ಕಾರ್ಯಗಳನ್ನು ಮಾಡಿಲ್ಲ, ಈ ಪ್ರಾಣಿ ವಿಶೇಷ ಕಾರ್ಯಗಳನ್ನು ಮಾಡಾಕತ್ತೈತಿ. ಆದರೂ ಭ್ರಮಾಲೋಕದೊಳಗೆ ಸಿಲುಕಿ ಬಿಟ್ಟೈತಿ. ದುಃಖ, ಏನು ಮಾಡಿದ್ರು ದುಃಖ, ಎಷ್ಟಿದ್ರು ದುಃಖ, ಏನಿದ್ರು ಕೊರತೆನ. 100 ಎಕರೆ ಕೊಟ್ಟರು ಕೂಡ ಕೊರತಿನ. ಒಬ್ಬ ಹೋಗಿ ಸ್ವಾಮಿಗಳ ಹತ್ರ ಬಿಡ್ಕೊಂಡಂತ ಕಾಲು ಬಿದ್ದು ಕಾಲಾಗ ಉಳ್ಳಾಡಕತ್ತಿದ. ನಮ್ಮ ಚಂದ್ರಶೇಖರ್ ಅಪ್ಪರಂತ ಸ್ವಾಮಿಗಳಿದ್ರು. ಹೋಗಿ, ಯಪ್ಪ ನನಗೆ ನೆಮ್ಮದಿನೇ ಇಲ್ಲ, ಸಂಕಟ ಆಗಕತ್ತೈತಿ. ಯಾಕಪ್ಪ, ಏನು ಸಂಕಟ ಆಗೈತಿ, ಏನು ತ್ರಾಸಾಗೈತಿ, ಏನು ಕಮ್ಮಿ ಆಗ್ಯದ? ಏನು ಕಮ್ಮಿ ಇಲ್ಲಪ್ಪ, 99 ಎಕರೆ ಐತಿ, ಇನ್ನೊಂದು ಎಕರೆ ತಗೋಬೇಕಂತ ಮಾಡೀನಿ, ಮಗಲ್ ಹೊಲ್ದವ್ರು ಕೊಡಾಕ್ ತಯಾರಿಲ್ಲ, ಅದಕ್ಕೆ ಸಂಕಟ ಆಗಕತ್ತೈತಿ. ಅವ್ರಂದ್ರಂತ, ಎಲ್ಲರೂ ಹೋಗಿ ಹೊಳಿ ಹಾಯಪ್ಪ, ಹೊಳೆಗೆ ಜಿಗದ್ ಬಿಡಂದ್ರಂತ. ಏನು ಮಾಡೋದು? ಅಷ್ಟಿದ್ರು ಕೂಡ ಶರಣರು ಏನು ಹೇಳ್ತಾರೆ, ಇಷ್ಟೆಲ್ಲ 99 ಎಕರೆ ಐತಿ, ನೆಮ್ಮದಿಯಿಂದ ಬದುಕಾಕ ಬರವಲ್ದು, 1 ಎಕರೆ ಸಲುವಾಗಿ ನೆಮ್ಮದಿ ಕಳ್ಸ್ಕೊಂಡು ಉಳ್ಳಾಡಕತ್ತಾರ. ಕಡಕಿರ್ತಾವ್ರಿ ಶರಣರು ಮಾತ, ಕಡಕಿರ್ತಾವ. ಏನು ಮಾಡೋದು? ನೆಮ್ಮದಿಯಿಂದ ಬದುಕಕ್ಕೆ ಬರಂಗಿಲ್ಲ. ಭಗವಂತ ಭಾಳಷ್ಟು ಕೊಟ್ಟನು, ಯಾರಿಗೇನು ಕೊರತದ?
ಕೊರತೆ ಏನೂ ಇಲ್ಲ, ಎಲ್ಲ ಕೊಟ್ಟನ, ಆದ್ರೆ ನೆಮ್ಮದಿ ಇಲ್ಲ. ನೆಮ್ಮದಿಯಿಂದ ಬದುಕಾಕ ಬರವಲ್ದು. ಯಾರಿಗೂ ಉಣ್ಣಾಕ ಕೊರತೆ ಇಲ್ಲ. ಭಗವಂತ ಎಷ್ಟು ಚಂದ ನೋಡ್ರಿ. ಈ ಬ್ಯಾಸಿಗೆ ಬಂತಂದ್ರೆ ನೀರ್ಲ ಹಣ್ಣು ಹಾಕಾವು, ಮಾವಿನ ಹಣ್ಣು ಬರ್ತಾವು. ಮಳೆಗಾಲ ಬಂತಂದ್ರೆ ಮಳೆಗಾಲ ಸೀಸನ್ಗೆ ಯಾವ ಹಣ್ಣು ಬೇಕು ಅದನ್ನೆಲ್ಲ ತಯಾರು ಮಾಡ್ಯಾನ. ಬ್ಯಾಸಿಗೆಗೆ ಯಾವ ಹಣ್ಣು ಬೇಕು, ಚಳಿಗಾಲಕ್ಕೆ ಯಾವ ಹಣ್ಣು ಬೇಕು, ಎಲ್ಲ ಭಗವಂತ ನಮ್ಮ ಸಲುವಾಗಿ ಸೃಷ್ಟಿ ಮಾಡಿ ಕೊಟ್ಟಾನ. ನಾವು ಹುಟ್ಟಲಿಕ್ಕೆ ಮುಂಚೆ, ಹುಟ್ಟೋದಕ್ಕಿಂತ ಮುಂಚೆ ನಮಗಾಗಿ ಎದೆಯೊಳಗೆ, ತಾಯಿ ಎದೆಯೊಳಗೆ ಹಾಲು ನಿರ್ಮಾಣ ಕೊಟ್ಟಾನ, ಅಮೃತ ಸಮಾನವಾದ. ಇನ್ನೇನು ಮಾಡಬೇಕು ಭಗವಂತ, ಎಲ್ಲ ಕೊಟ್ಟಾನ. ನಮ್ಮ ಕರ್ತವ್ಯ ಏನದಂತಂದ್ರೆ ಇದನ್ನು ಕಾಪಾಡಿಕೊಂಡು ಚಂದ ನಾಮಸ್ಮರಣೆ ಮಾಡಿ ಭಗವಂತನ ಧ್ಯಾನ ಮಾಡಿ ಹೋಗುವುದು ನಮ್ಮ ಕರ್ತವ್ಯ. ಎಲ್ಲ ಕೊಟ್ಟಾನ, ಏನು ಕೊರತೆ ಇಲ್ಲ. ಆದ್ರೆ ಮನುಷ್ಯ ನೆಮ್ಮದಿಯಿಂದ ಬದುಕಾಕ ತಯಾರಿಲ್ಲ. ನೆಮ್ಮದಿಯಿಂದ ಬದುಕಾಕ ತಯಾರಿಲ್ಲ. ಧರ್ಮದಿಂದ ಬದುಕಾಕ ತಯಾರಿಲ್ಲ. ನೀತಿಯಿಂದ ಬದುಕಾಕ ತಯಾರಿಲ್ಲ. ಬಹಳ ದೊಡ್ಡ ಮನೆ, ಇವತ್ತು 4 BHK 3 BHK ರೂಮ್ ಕಟ್ಟಬಹುದು. ಜಪಾನ್, ಜರ್ಮನ್, ಚೀನಾದಿಂದ ಬೆಡ್ ತರಬಹುದು. ಚಲೋ AC ಕುಂದ್ರಿಸ್ಬೋದು. ರೊಕ್ಕ ಕೊಟ್ಟು ಎಲ್ಲ ತರಾಕ ಬರ್ತೈತಿ. ಜಗತ್ತಿನೊಳಗೆ ರೊಕ್ಕ ಒಂದು ಇದ್ರ ಬೇಕಾದ್ದು ಮಾಡ್ಬೋದು. ಆದ್ರೆ ನಿದ್ದೆ ಖರೀದಿ ಮಾಡಕ್ಕೆ ಬರ್ತೈತೆ. ಚಲೋ ಗಾದಿ ಖರೀದಿ ಮಾಡ್ಬೋದು. ನಿದ್ದೆ ಯಾವಾಗ ಬರ್ತೈತ್ರಿ? ನಿದ್ದೆ ಧರ್ಮದಿಂದ, ನೀತಿಯಿಂದ ನೀನು ಪ್ರಾಮಾಣಿಕವಾಗಿ ದುಡಿದು ತಣ್ಣಗೆ ಬಂದು ನೀನು ಹೆಂಟಿಯೊಳಗೆ ರಂಟಿಯೊಳಗೆ ಮಕ್ಕೊಂಡ್ರೆ ಸಹಿತ ನಿದ್ದೆ ಬರ್ತೈತಿ. ಒಳಗೆ ಅಧರ್ಮ ತುಂಬಿತ್ತಂದ್ರೆ ನೀ AC ರೂಮಿನಾಗ ಮಲ್ಕೊಂಡ್ರೆ ನಿದ್ದೆ ಬರಂಗಿಲ್ಲ. ಮೊನ್ನೆ ಒಂದು 100 ಕೋಟಿ ರೊಕ್ಕ ಇರುವಂಥ ಮನುಷ್ಯ ನನಗೆ ಭೇಟಿಯಾಗಿದ್ದ. ಮಾತಾಡ್ಕೋತ ಕೂತೀವಿ, ಮಾತಾಡ್ಕೋತ ಕುಂತಾಗ ಅವ ಹೇಳಿದ, ಸ್ವಾಮಿಗಳ ನನಗೆ ನಿದ್ದಿನ ಹತ್ತವಲ್ದ್ರಿ, ಏನು ಮಾಡ್ಬೇಕು ಅಂದ. ಯಾಕಪ್ಪ, ಏನು ಕೊರ್ತೈತಿ ನಿನಗೆ? ಸೊಳ್ಳೆ ಸೌಂಡ್ ಸಹಿತ ಕೇಳಿಲ್ಲವ ಜೀವನದೊಳಗೆ. ಯಾಕೆ? AC ರೂಮ ಎಲ್ಲ ತಣ್ಣಗೈತಿ. ಇಲ್ರಿ, 100 ಕೋಟಿ ರೂಪಾಯಿ ಗಳಿಸೀನಿ, ಆದ್ರೆ ನಿದ್ದಿನ ಹತ್ತವಲ್ದು. ದಿನಾ ನಿದ್ದೆ ಗುಳಿಗೆ ತಗೊಂಡು ಸಾಕಾಗೈತಿ. ಗುಳಿಗೆ ತಗೊಂಡ್ರಷ್ಟ ನಿದ್ದೆ ಹತ್ತೈತಿ. ಗುಳಿಗೆ ತಗೊಂಡು ನಿದ್ದೆ ಹತ್ತೈತಿ, ಇಲ್ಲಾಂದ್ರೆ ನಿದ್ದೆ ಹತ್ತುವುದಿಲ್ಲ ಅಂತ ಜೀವನ. ಈಗ ಗುಳಿಗೆ ತಗೊಂಡ್ರು ಸಹಿತ ನಿದ್ದೆ ಹತ್ತವಲ್ದು. ಆ ಗುಳಿಗೆ ಸಹಿತ ನನಗೆ ಏನು ಕೆಲಸನ ಮಾಡವಲ್ದು. ಅಷ್ಟು ನಂದು ಹೈಪರ್ ಟೆನ್ಷನ್ ಆಗಿಬಿಟ್ಟೈತಿ ಅಂತಂದ. ಯಾಕೆ ಟೆನ್ಷನ್ ಮಾಡ್ಕೋತಿಪ್ಪ ಅಂತಂದೆ. 100 ಕೋಟಿ ಏನು ಗಳಿಸಿನಲ್ರಿ, ಇದು ಸರಿಯಾದ ಮಾರ್ಗದಿಂದ ಗಳಿಸಿಲ್ಲ, ಅನ್ಯ ಮಾರ್ಗದಿಂದ ಭ್ರಷ್ಟಾಚಾರ ಮಾಡಿ ಗಳಿಸೀನಿ. ಯಾವಾಗ IT ರೈಡ್ ಆಗ್ತೈತೋ, ಭ್ರಷ್ಟಾಚಾರ ನಮ್ಮ ಲೋಕಾಯುಕ್ತರು ಯಾವಾಗ ಬರ್ತಾರೋ ಅಂತೇಳಿ ಒಳಗೆ ಕೊರ್ಯಾಕತ್ತೈತಿ. ಅದಕ್ಕೆ ನಿದ್ದೆ ಹತ್ತವಲ್ದು. ಗಳಿಸೋದು ಬೇರೆ ದಾರಿಯಿಂದ ಗಳಿಸ್ಯಾನ, ನಿದ್ದಿನ ಹತ್ತೋಲ್. ಅದಕ್ಕೆ ಇವತ್ತು ಕೂಲಿ ಮಾಡಿ 200 ರೂಪಾಯಿ ತಂದು ತಣ್ಣಗೆ ಮಲ್ಕೊಂತೀವಿ ಅಂತಂದ್ರೆ ನಮಗಿಂತ ದೊಡ್ಡ ಶ್ರೀಮಂತರು ಯಾರಿಲ್ಲ. 100 ಕೋಟಿ ಗಳಿಸ್ಯಾನ, ಗುಳಿಗೆ ತಗೊಳ್ಳಾರ, ನಿದ್ದೆ ಬರಂಗಿಲ್ಲ, ಜೀವನ ನೆಮ್ಮದಿಯಿಂದ ಬದುಕಕ್ಕಾಗವಲ್ದು. ಗಳಿಸಿಬಿಟ್ಟ. ಈಗ ಹೆಂಗೆ ಮಾಡೋದಪ್ಪ, ಹೆಂಗೆ ಉಳ್ಕೊಳ್ಳೋದು? ನೋಡಿರಿಲ್ಲ ಎಂತೆಂಥ ಅಧಿಕಾರಿಗಳು ಪೈಪ್ನ್ಯಾಗ ಸಹಿತ ರೊಕ್ಕ ತುಂಬಿದ್ರು. ಎಂತೆಂಥವ್ರಿಗೆ ಹೋಗಿ ಜೈಲಾಗ ಕೂತಾರ, ಏನೆಲ್ಲ ಮಾಡಿ. ಅದಕ್ಕೆ ಜೀವನ ಅಂದ್ರೆ ನೆಮ್ಮದಿ, ಸಂತೋಷ ರೊಕ್ಕ ಕೊಟ್ಟು ಖರೀದಿ ಮಾಡಕ್ಕೆ ಬರುವುದಿಲ್ಲ. ಅದು ಧರ್ಮದಿಂದ, ನೀತಿಯಿಂದ, ಪ್ರೇಮದಿಂದ, ನಿಸ್ವಾರ್ಥದಿಂದ ಬದುಕಿದಾಗ ಮಾತ್ರ ನಾವು ತಣ್ಣಗೆ ಶಾಂತಿಯಿಂದ ಇರಾಕ ಬರ್ತದ. ಮೊದಲು ಶಾಂತಿಯಿಂದ ಇರಾಕ ಕಲಿಬೇಕು. ಅನೇಕ ಚಿತ್ತ ವಿಭ್ರಾಂತ, ಭಾಳ ಚಿತ್ತ ನಮ್ಮದು ಏನಾಗಿಬಿಟ್ಟದ ಅಂತಂದ್ರೆ ಇನ್ನೊಬ್ಬರು ನೋಡಿ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಶಾಂತಿನೇ ಇಲ್ಲ. ಈ ಅನೇಕ ಚಿತ್ತ ಇದ್ದದ್ದು ಏಕ ಚಿತ್ತ ಮಾಡಬೇಕಾಗಿತ್ತಂದ್ರೆ ಧ್ಯಾನ ಮಾಡು, ಒಂದು ನಾಮಸ್ಮರಣೆ ಮಾಡು, ಶರಣರ ಚಿಂತನೆ ಮಾಡು, ಅನುಭವ ಮಾಡು, ಸತ್ಸಂಗ ಮಾಡು. ನಿಮ್ಮದೆಲ್ಲ ಹೇಳಿದ್ರಲ್ಲ, ನಮ್ಮ ಸಿದ್ದರಾಮ ಶಿವಯೋಗಿಗಳು ಏನು ಹೇಳಿದರು? ಸಂತರು ಹೇಳ್ತಾರ, ಯಾವ ಜಾಗದೊಳಗೆ ಸತ್ಸಂಗ ನಡೆಯಂಗಿಲ್ಲ ಅದಕ್ಕೆ ಸುಡುಗಾಡು ಅನ್ಬೇಕಂತ ಹೇಳ್ತಾರೆ. ಇವತ್ತು ನಮ್ಮ ಈ ಇಂಗಳಗಿ ಗ್ರಾಮದೊಳಗೆ, ಎಡಳ್ಳಿ ಗ್ರಾಮದೊಳಗೆ ನಮ್ಮ ಅಡವಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಅನೇಕ ವರ್ಷಗಳಿಂದ ನಮ್ಮ ಚಂದ್ರಶೇಖರ್ ಅಪ್ಪಾಜಿಯವರ ಸಾನ್ನಿಧ್ಯದೊಳಗೆ ಅವ್ರು ಹೇಳಿದ್ರು, ನಮ್ಮ ಸಿದ್ದರಾಮಯ್ಯ ಸ್ವಾಮಿಗಳು ಹೇಳಿದರು, ಅಪ್ಪುಗಳಿಗೆ ಸತ್ಸಂಗ ಅಂದ್ರೆ ಭಾಳ ಇಷ್ಟ. ಈಗ ಹೇಳಿದ್ರು ಅವರು, ಸನ್ಮಾನ ಮಾಡೋನು, ಸ್ವಾಗತ ಮಾಡೋನು, ಇಲ್ಲಿಲ್ಲ ಕಾನ್ಸಂಟ್ರೇಟ್ ಹೋಗ್ತೈತೆ ಅವ್ರದ್ದು, ಪ್ರವಚನನ ಮಾಡಿಸ್ಬೇಕಂತಂದ್ರು. ಇಂಥ ನಿಮಗೆ ಸತ್ಸಂಗ ಪ್ರಿಯ ಸ್ವಾಮಿಗಳು ನಿಮ್ಮ ಊರಾಗದಂದ್ರೆ ನೀವ ಧನ್ಯರಂತ ತಿಳ್ಕೋರಿ. ಯಾಕಂದ್ರೆ ಸತ್ಸಂಗ ಅನುಭವ ಭಾಳ ದೊಡ್ಡದು. ಕರಿಯ ನಿತ್ತಡೆ ಒಲ್ಲೆ, ಹಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ.
ಕರಿಬೇಡ ಸಿರಿಬೇಡ ಹಿರಿಯ ರಾಜ್ಯ ಬೇಡ, ಶರಣರ ಸುಳ್ಳುಡಿಯ ಒಂದರಿಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಶರಣರ ಅನುಭವಕ್ಕೆ ಅಷ್ಟು ಮಹತ್ವ ಕೊಟ್ಟಾರ. ಶರಣ ಪರಂಪರೆ ನಮ್ಮದು ಅನುಭವ ಭಾಳ ಮುಖ್ಯ. ಜಗತ್ತಿನೊಳಗೆ ಯಾವ ಆಸ್ಪತ್ರೆಗಳು ಕೊಡಲಾರದಂಥ ಚಿಕಿತ್ಸೆ, ಯಾವ ಮೆಡಿಕಲ್ ಶಾಪ್ಗಳು ಕೊಡಲಾರದಂಥ ಚಿಕಿತ್ಸೆ, ಯಾವ ಮೆಡಿಕಲ್ದೊಳಗೂ ಸಿಗಂಗಿಲ್ಲ ಗುಳಿಗೆ, ಯಾವ ಆಸ್ಪತ್ರೆಯೊಳಗೂ ಇಂಜೆಕ್ಷನ್ ಸಿಗಂಗಿಲ್ಲ. ಅಂಥ ಶಾಂತಿ ಸಮಾಧಾನದ ಇಂಜೆಕ್ಷನ್ ಬೇಕಂತಂದ್ರೆ ಶರಣರ 4 ಮಾತು ಕೇಳಿಬಿಟ್ರೆ ಸಮಾಧಾನ ಆಕತ್ತೆ ಜೀವನ, ಸಮಾಧಾನ ಜೀವನ. ಅದಕ್ಕಿಂತ ದೊಡ್ಡದು ಯಾವುದದ? ಅದಕ್ಕೆ ಮನುಷ್ಯ ಹೆಂಗೆ ಬದುಕಬೇಕಂತಂದ್ರೆ ಶುದ್ಧವಾಗಿ ಬದುಕಬೇಕು. ಈ ಆಶಾ ಜಗತ್ತು ಹೆಂಗದಂತಂದ್ರೆ, ಈ ನೋಡ್ರಿ ಮೊಸಳೆ ನೋಡಿರಿ ನೀವು? ಮೊಸಳೆ ನೋಡಿರಿ ಹುಡುಗರ? ನೋಡಿಲ್ಲ? ನೋಡಿರಿ? ಈ ನಮ್ಮ ಹಿರೇವಳ್ಯಾಗ ಘಟಪ್ರಗದಾಗ ಹೊಲ್ದಾಗ ಬಂದಿರ್ತಾವ್ರಿ ಮೊಸಳೆ, ಭಾಳ ಕೆಟ್ಟ ಮೊಸಳೆ. ಒಮ್ಮೆ ಹಿಡಿತಂದ್ರೆ ಬಿಡ್ತೈತೆ ಅನ್ನೋದು. ನೋಡಿ ಬಂದಾರ ಅವರು. ಮೊಸಳೆ ಹೇಳ್ತಾರೆ ನೋಡ್ರಿ, ಮೊಸಳೆ ಬಾಯಾಗ ಸಿಕ್ಕೋರು ಪಾರಾಗಿ ಬರೋದು ಭಾಳ ಕಠಿಣ ಅಂತ. ಮೊಸಳೆಗೆ ನಾಲಿಗೆ ಎಷ್ಟಿರ್ತಾವೆ ನೋಡಿದವ್ರು ಹೇಳ್ರಿ? ನಾಲಿಗೆ ಎಷ್ಟಿರ್ತಾವೆ ಮೊಸಳೆಗೆ? 1 2 ಮೊಸಳೆಗೆ 2 ಇಲ್ಲ 1 ಇಲ್ಲ. ಮೊಸಳೆಗೆ ನಾಲಿಗೆನೇ ಇರಂಗಿಲ್ಲ ಅಂತ್ರಿ. ಮೊಸಳೆಗೆ ನಾಲಿಗೆ ಇರಂಗಿಲ್ಲ, ಬರೀ ಬಾಯಿ ಅಷ್ಟೇ ಇರ್ತೈತೆ. ಅದಕ್ಕೆ ಬಾಯಿ ತರದ ಗಬಕ್ಕನ ಹಲ್ಲಾಗ ಹಿಡ್ಕೋತೈತಿ, ನಾಲಿಗೆ ಇರಂಗಿಲ್ಲ. ಮತ್ತು ನಾಳೆ ಚೆಕ್ ಮಾಡಕ್ಕೆ ಹೋಗಿರಿ ನೀವು, ನಾಲಿಗೆ ಇರಂಗಿಲ್ಲ ಮೊಸಳೆ. ನಾಲಿಗೆ ಇರಲಾರ್ದ ಮೊಸಳೆ ಬಾಯಾಗ ಸಿಕ್ಕರೆ ಗಪ್ಪನ ಹಿಡ್ಕೊಂಡ್ರೆ ಪಾರಾಗಿ ಬರೋದು ಭಾಳ ಕೆಟ್ಟೈತಿ. ಹಂಗೆ ಈ ಆಶಾ ಎಂಬ ಸಂಸಾರದೊಳಗೆ ಸಿಕ್ಕಿಬಿಟ್ಟಿವಿ ನಾವು. ತೇಲಲ್ಲಿ ಅದು ಗುಂಡು, ಮುಳುಗಲ್ಲಿ ಅದು ಬೆಂಡು, ಇಂತಪ್ಪ ಸಂಸಾರ ಶರೀರದೊಳಗೆ ಸಿಕ್ಕಿವಿ. ಭಾಳ ಕೆಟ್ಟ ಆಸೆ. ಯಾಕಂದ್ರೆ ಎಲ್ಲ ಅದ, ನಮ್ಮೊಳಗೆ ಏನದ ಅದು ಗೊತ್ತಾಗ್ತಿಲ್ಲ. ನಮ್ಮ ಬಳಿ ಏನೈತೆ ಅದಕ್ಕೆ ಮಹತ್ವ ಕೊಡ್ತಾ ಇಲ್ಲ. ನಮ್ಮೊಳಗೆ ಏನೈತೆ ಅದು ತಿಳ್ಕೊಂಡ್ಬಿಟ್ರೆ ನೆಮ್ಮದಿಯಿಂದ ಇರ್ತಿದ್ದು. ನಮಗೆ ಬೇರೆಯವ್ರದ್ದು ಕಾಣಕತ್ತದ, ಬೇರೆಯವ್ರ ಹೊಲ ಕಾಣಕತ್ತೈತಿ, ಬೇರೆಯವ್ರ ಮನೆ ಕಾಣಕತ್ತೈತಿ, ಬೇರೆಯವ್ರ ಕಾರ್ ಕಾಣಕತ್ತೈತಿ. ನಮ್ಮದು ನಮಗೆ ಕಾಣವಲ್ದು. ನನ್ನೊಳಗೆ ನಾನು AC ಕಾರಿನೊಳಗೆ ಕ್ರೇಟಾ ಕಾರ್ನಾಗ ಹೊಂಟಿನಿ ಕರೆ, ನಾನು ತಣ್ಣಗೆ ಹೊಂಟೀನಿ. ಆದರೆ ಯಾರು ಇನೋವಾ ಕಾರ್ನಾಗ ಬಂದ್ರಂತಂದ್ರೆ ಅಯ್ಯೋ ಅಂಥ ಕಾರ್ ನನ್ನಲ್ಲಿಲ್ಲ. ಇನೋವಾ ಕಾರ್ನಾಗ ತಣ್ಣಗೆ ಹೊಂಟಾನ ಖರೆ, ಅಯ್ಯೋ ಫಾರ್ಚುನರ್ ಕಾರಾಗ ಹೊಂಟಾರಲ್ಲ ಅಂಥ ಕಾರ್ ನನಗಿಲ್ಲ. ಚಲೋ ಮನ್ಯಾಗ ಏನು 10 ಕೋಲಿ ಇದ್ರೆ 10 ಕೋಲಿಯಾಗ ಮಲಗೋದಾಕೈತೆ, 1 ಕೋಣಿ ಒಳಗೆ ಮಲಗಬೇಕಲ್ಲ. ಎಷ್ಟು ಕೋಣಿ